ಅಲ್ಲಿ ರಾಗಿ ಬಿತ್ಸಕ್ಕೆ ಕೆಳಗೆ ಅಲ್ಲಿ ಸಾಲು ಹೊಡ್ಸಕ್ಕೆ ಇಲ್ಲಿ ಹಂಗೆ ಬಿಟ್ಟು ಸುಮ್ಮನಾಗಿದ್ಯಲ್ಲ ಮರ ನೀನು. ರಾಗಿ ಬೀಸು ರಾಗಿ ಮನೆ ಮಸ್ತ್ ಆಗ್ತವೆ. ಯಾಕೆ ಹಂಗೆ ಬಿಡ್ಕೊಂಡಿದೀಯ? ಏ ಬಿಡತ್ತ ಅದನ್ನ ಇವಾಗ ಮನೆ ಪನೆ ಕಟ್ಟಕ್ಕೆ ಇಟ್ಕೊಂಡಿದೀವಲ್ಲ, ಒಟ್ಟು ಓಡಾಡೋಕ್ಕಾಗಲ್ಲ. ಅದಕ್ಕೆ ರಾಗಿ ತಿರ್ಗಾ ರಾಗಿ ಕೊಯ್ಯಕ್ಕೆ ಬಂದಾಗ ಆಗಲ್ಲ. ಒಟ್ಟು ಮನೆ ಕಟ್ತಾ ಇದ್ದೀವಿ, ಒಟ್ಟು ತೆನೆ ಕೊಯ್ಬೇಕು, ಒಟ್ಟನು ಕೂಲರ್ ಬರೋಲ್ಲ, ಸವಾಸಲ್ಲ ಅಂತ ಹೇಳಿ ಅಕ್ಕಿ ತಡಿ ಹಾಕೋದೇನು ಬ್ಯಾಡ ಅನ್ಕೊಂಡಿನಪ್ಪ. ಏ ಬಿಡತ್ತೀನಿ ಯಾರು ಹಾಕ್ತಾರತ್ತ. ಹಿಂಗೆ ಇರಲಿ ಹೇಳು. ಉಳ್ಳಿನೇ ಆತನ್ಸಲ್ಲ, ಹುಳ್ಳಿ ಕಳ್ಸಲ್ಲ ನಮ್ಮ ತೈದೀನಿ ಸುಮ್ಮನೆ. ಹುಳ್ಳಿ ಕಳ್ಸಿ ಹೇಳ್ತೀನಿ, ಮನೆಗೆ ಹುಳ್ಳಿ ಕಳಾಕ್ತಾವೆ. ಬಿಡು ಹುಳ್ಳಿ ಕಳ್ಸಿ ಹೇಳ್ತೀನಿ. ಹುಳ್ಳಿ ಕಳಿಸಿ ಅಪ್ಪೇನ ದನಗ ನಮೇವಾಗುತ್ತೆ. ರಾಗಿ ಹಾಕಲ್ಲ. ಒಟ್ಟು ತೆನೆ ಕೊಯ್ಬೇಕು, ಒಟ್ಟು ಪಾಟು ಅಕ್ಕಿ ಮುಂದುವರ್ಸಕ್ಕೆ ಹಾಕಕ್ಕಾಗ್ತೀರ. ಇದಾವೆ ರಾಗಿಯನ್ನು ಮನೆಯಾಗ ಹಂಗೆ ಇದಾವೆ. ಇನ್ನೂ 4 ಚಿಲ್ಲರೆ ರಾಗಿ ಇದ್ದಾವೆ. ಅದಕ್ಕೆ ಹುಳ್ಳಿ ಕಳ್ಸಿ ಹೇಳ್ತೀನಿ. ಹುಳ್ಳಿ ಕಳ್ಸಿ ಹೇಳ್ಕತ್ತೆ ಮಳ್ಳ್ಯಾರ್ಕು ಅದಕ್ಕೂ ಚೆನ್ನಾಗ್ತಾವೆ ಹುಳ್ಳಿ ಕಾಳು. ಅದಕ್ಕೆ ಹುಳ್ಳಿ ಕಳ್ಸಿಲ್ಲ ನಮ್ಮ ತೈದಿನಪ್ಪ. ಹಂಗೆ ಮಾಡಿ ಹುಳ್ಳಿ ಕಾಳು ಮಸ್ತ್ ಆಗ್ತವೆ. ಹುಳ್ಳಿ ಕಳ್ಸಿ ಇಲ್ಲಿರಿ ಮಸ್ತ್ ಆಗ್ತವೆ. ನೀನು ಹುಳ್ಳಿ ಕಳಿಸಿ ಎಲ್ಲು ಅಷ್ಟೇ. ನಾನು ಯಾತ್ರ ಆಗಿ ಪಗಿ ಆಗ್ತಾನೆ ಯಾಕೆ ಸುಮ್ಮ ಕೈದ ನಮ್ಮ ಪೂಚಿಕಂತ ನಾನು. ಅಲ್ವ ನಾನು ನೆನ್ನೆಸ್ತೇವೆ ಬೋರನ ಅನ್ಕಂಡಪ್ಪ ಇತ್ತ. ಬೋರಕ್ಕೆ ಆಗಲಿಲ್ಲ. ಅಲ್ಲಿ ಯಾಕೆ ನಮ್ಮ ಅಮ್ಮನ ಕ್ಯಾಟೆ ಮಾಡೋದು ನಮ್ಮ ಕೆಂಪಕ್ಕೆ. ಬಿಡಪ್ಪ ಎಲ್ಲಿ ಹೋಗ್ಬಿಡೋದು ನಮ್ಮ ಕೆಂಪಕ್ಕೆ. ಅದಕ್ಕೆ ನಾನು ಎಲ್ಲ ಹೋಗ್ಲಿಲ್ಲ. ನಾನು ಹೊಲ್ತಕ್ಕೆ ನೆನ್ನೆಸಿ ಯಾವ ಬಂದಿದ್ದು ಬಂದಿರ್ಲಿಲ್ವೇನ? ಯಾಕೆ ಗ್ಯಾಸ್ಟಿಕ್ ನಂಗಾಗಿ ಬೋಲು ಅಂತಾರೆ ಹೊಟ್ಟೆಗೆಲ್ಲ ತೊಳಸಾಡ್ದಂಗೆ ಆಗೋದು. ಗ್ಯಾಸ್ಟಿಕ್ ಆದಂಗೆ ಆಗ್ಬಿಟ್ಟಿತ್ತು. ಅದಕ್ಕೇ ನಾನು ಅತ್ತ ಬಿಡತ್ತಂತ ಸುಮ್ಮನೆ. ಗ್ಯಾಸ್ಟಿಕ್ ಅಂದ್ರೆ ಗ್ಯಾಸ್ಟಿಕ್ ಆಗ್ಬಿಟ್ಟಿತ್ತು. ಮಾತ್ರ ಉಂಬಕ್ಕಾಗ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ಅತ್ತ ಬಿಡತ್ತ ಅಂತೇಳಿ ಸುಮ್ಮನೆ. ನಾನೇನು ಹಾಲು ತಕ್ಕ ಬಂದಿರಲಿಲ್ಲ. ಅನ್ನೆಸ ಬಿಡತ್ತೆ. ನೀನು ಇರ್ತೀಯಲ್ಲ ನಮ್ಮ ಹಾಲದ ಮಗಳ. ನೀನಿದ್ರೆ ನನಗೇನು ಭಯ ಇಲ್ಲ. ನೀನಿದ್ರೆ ಸಿ ಕ್ಯಾಮ್ರಾ ಇದ್ದಂಗೆ ನನಗೆ. ನಾನಿದ್ರೆ ನಿನ್ಗೇನು ಭಯ ಇಲ್ಲ ಬಿಡು. ನಾನು ಇರೋ ತಕ್ಕ ನೀನು ಹೆದರಿಕೆ ಬಿಡ ಕುಚ್ಚಿಕು ಅಷ್ಟೇ. ನಾನು ಇರೋವರೆಗೂ ನಿನ್ಗೇನು ಭಯ ಬೇಡ. ಯಾತ್ರಾಗೂ ಭಯ ಬೇಡ. ಹಿಂಗೆ ಹಂಗೆ ಅಂತ ಯಾತ್ರಾಗೂ ಹೆದರಿಕೆ ಮಾಡ್ಕೋಬೇಡ. ನಾನು ಇರೋ ತಕ್ಕ ನೀನು ನೆಮ್ಮದಿಯಾಗಿ ಇದ್ಬಿಡು. ಆಗಲ್ವಾ ಇಂಥದ್ದು ಹೋಗಿ ನೋಡ್ಕೊಳಪ್ಪ ಅನ್ನೋ ನೋಡ್ಕೊಂತೀನಿ ನಾನು. ನೀನು ತಲೆ ಕೆಡಿಸಬೇಡ ಅಷ್ಟೇ. ನನಗೆ ಆಗ್ದಿಲ್ದಂಗೆ ನೀನು ನಿನ್ಗೆ ಆಗ್ದಿಲ್ದಂಗೆ ನಾನು ನೋಡ್ಕೊಂತೀನಿ. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನಿಲ್ಲ. ಘನವಾಗಿರ್ಬೋದಾಗಿತ್ತು. ಸಿಟಿಗಳೇನು ವೇದಣೇನು ಕೇಳ್ತೀನಿ. ನನ್ನ ಒಡವೆ ದುಡ್ಡು ಎಲ್ಲನ ಹೊತ್ಕೊಂಡು ಹೋಗ್ಯವ್ರೆ ಯಾರನ. ಏನಾನ ಮಾಡಿ ಅವಳು ತೆಗಿಸ್ಕೊಂಡು ಕೊಡ್ರೆ ಸೈಲು ತೆಗೆ ಅಂತ ಹೇಳ್ತೀನಿ. ಹೊತ್ಕೊಂಡು ಹೋಗಿದ್ಲು ಅಂತ. ನೋಡಿ ಮತ್ತೆ ಇವಾಗ ಬಿಸಿಲಾಗುತ್ತವ ಅಲ್ಲಿ ತಕ್ಕ ನಾವು ಹೋಗಿ ಮುಂಜಾನೆ ಮಾವಿನ ಹಣ್ಣು ಇದ್ವಪ್ಪ. ಮಾವಿನ ಹಣ್ಣು ಇಳಿಸ್ಬೇಕಾಗಿತ್ತು. ಹಣ್ಣಾಗವು ಅದ್ರ ಕಟ್ರಿ ಅದು ಕಟ್ರ ಮಯ. ಕಟ್ರಿ ಹಿಂಗೆ ಹಾಕಿದಂಗೆ ಕೈ ಗುಂಟೆಲಿ ಬೋತಾವಲ್ಲ ರೋಟಿಗಳನ್ನೇ. ರೋಟಿ ಗುಂಟೆ ಬೋತಾವೆ. ಕಟ್ರಿ ಅಂದ್ರೆ ಕಟ್ರಿ ಇದಾವೆ. ಮಾವಿನ ಹಣ್ಣು ಇಳಿಸೋಣ ಅಂತ ನೋಡ್ತೀನಿ. ನಮ್ಮ ಅಮ್ಮಣ್ಣಿ ಅಪ್ಪ ಮಾವಿನ ಹಣ್ಣು ತಮ್ಮಂಬುದು. ಅದಕ್ಕೆ ಅಪ್ಪ ಒಂದಿವ್ಸ ಇಳಿಸಪ್ಪ ಅಂತ ಹೇಳೈತಿ. ಇಳಿಸೋಣ ಅಂದರೆ ಏನು ಮಾಡ್ತೀಯತ್ತ ಕಟ್ರಿದೊಂದು ಕಾಟ ಐತಿ. ಅದು ಸೀಮೆ ಪೌಡ್ರ್ ಬರುತ್ತೆ. ಆ ಸೀಮೆ ಪೌಡ್ರ್ ತಂದು ಹಾಕಿ ಕೇಳು ಒಂದಿನ ಹಾಕ್ಬಿಡಿ ಎಲ್ಲ ಉದುರ್ತಾವೆ ಸತ್ತು. ಆಮೇಲೆ ಎಲ್ಲ ಇಳಿಸ್ಕೋಬೋದು. ಸೀಮೆ ಪೌಡ್ರ್ ಬರುತ್ತೆ ಅದಕ್ಕೆ ಹಾಕೋಂಥದ್ದು. ಕಟ್ರಿ ಅಂದ್ರೆ ಕಟ್ರಿ ಇರ್ತಾವೆ ಹೇಳು. ಏಪ್ಪ ನಾನು ಮನೆ ಸಂಗೆ ಕಡೆ ಮರ ಒಂದು ಹಣ್ಣು ಐತಮ್ ಕಿತ್ಕೊಂಬಕ್ಕೆ ಹೋಗಿ ಮ್ಯಾಕೆಲ್ಲ ಬಂದು ಬಿಯಾಡ ಹೋಗತ್ತ. ಎಂಥ ನಾನು ಯಾಕನಕ ಕಿನ್ನಮ್ಮಂಗಾತು. ಯಾಕೆ ಬಂತೀವ ಮಣಿ? ಏನಮ್ಮ ನಾಗಮಣಿ? ನಾಗಿಣಿ 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 ಡ್ಯಾನ್ಸ್ ನಚ್ಚಿನ. ನಾಗಿಣಿ 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 ಡ್ಯಾನ್ಸ್ ನಚ್ಚಿನ. ಏನೋ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಅದಕ್ಕೆ ಬಂದೆ. ಇಲ್ಲ ಅನ್ಬೇಡ ವೇದಣಯ್ಯ. ನಾನು ನಿಂತಾಗಿದೆ ಫಸ್ಟ್ ಟೈಮು. ನಿನ್ನ ಕೆಲಸ ಆಗಬೇಕು ಅಂತ ನಿನ್ನ ಕೈ ಕಾಲು ಹಿಡಿತಾ ಇದ್ದೀನಿ. ನೀನು ನನ್ನ ಕಾಪಾಡಬೇಕು. ನೀನು ಇವಾಗ ನನಗೆ ಒಳ್ಳೇದು ಮಾಡ್ಬೇಕಣ್ಣ. ಇಲ್ಲ ಅಂದಂಗೆ ನಾನು ಕೇಳಿದ್ನ ನೀನು ಇವತ್ತು ನನಗೆ ಮಾಡಿಕೊಡ್ಬೇಕು. ನಾಗಿಣೆ 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 ಡ್ಯಾನ್ಸ್ ನಚ್ಚಿನ. ಹೇಳಮ್ಮ ನಾಗಿಣೆ. ಹಸಿ ಕಳಿಸು ಇಂಥವ್ಳನ್ನ ಬಿಡ್ಕೋಬೇಡ ವೇದು. ಬೇಡ ವೇದಣಯ್ಯ, ಬೇಡ ವೇದಣಯ್ಯ, ಇಂಥವ್ರನ್ನ ಬಿಡ್ಕೋಬೇಡ. ಯಾಕೆ ಹೇಳಪ್ಪ ಐತಿ? ಯಾಕೆ ಹೇಳು? ಅಲ್ಲ ಮತ್ತೆ ಒಂದು ಒಡವೆ ತಂದಿತ್ತ ಸೈಲಿ ಎಂಬಳು. ಅದೇ ಒತ್ಕೊಂಡೋಗಿ ಹೇಳು. ಅದಕ್ಕೇನೆ ವೇದಣ್ಣ ನೀನಾದರೂ ಇಸ್ಕೊಂಡು ಕೊಡ್ತೀಯ. ಅವಳು ಯಾರೋ ಒತ್ಕೊಂಡೋಗ್ಯಾರ ಹಿಂಗೆ ಅಂತ ಸುಳ್ಳು ಹೇಳ್ತಾಳೆ. ನನ್ನ ನಡುವೆನ ಅವಳೆ ಒತ್ಕೊಂಡು ಬಚ್ಚಿಕೊಂಡವಳೆ. ಅದಕ್ಕೇನೆ ನನ್ನ ನಡುವೆ ಕೊಡಿಸು ವೇದಣ್ಣಯ್ಯ. ಏನನ್ನ ಕೇಳ್ಕೊಂಬೇಳು ಸುಮ್ಮನಿರಮ್ಮ. ನಿನ್ಗೆ ಏನಕ್ಕೆ ಬೇಕು? ಏನನ್ನ ಮಾತಾಡ್ಕೊಂಬೇಳು. ಮತ್ತೆ ಈಗ ಬಂದವಳೆ ನನ್ನ ಮೇಲೆ ಎಷ್ಟು ಹಂಗೇನೆ ಇದು ಮಾಡಾಳು ಗೊತ್ತೇ ಇವಳು. ನೀನೇನು ಒಬ್ಬಳೇ ಅಲ್ಲ ಕಣೆ ಮದುವೆ ಆಗಿರೋಳು. ನೀನು ಒಬ್ಬಳೇ ಅಲ್ಲ ಕಣೆ ಗಂಡು ಹುಡುಗ ನಡೆದಿರೋಳು. ನಾನು ಮದುವೆ ಆಗ್ತೀನಿ, ನಾನು ಗಂಡು ಹುಡುಗರು ನಡಿತೀನಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಹೇಳೋಳು. ನಾನು ಕೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಜಗಳಕ್ಕೆ ಬಿಡೋಳು. ಇವಾಗ ಹೆಂಗೆ ಮತ್ತೆ ನಮ್ಮ ವೇದಣ್ಣ ಇಂತಾಗೇಳು ಸಾಯಿಗೆ ಬಂದ್ಲು. ಇವಾಗ ಅದು ಹೆಂಗೆ ಬಂದ್ಲು ಸಿದ್ಲಿಂಗಣ್ಣಯ್ಯ ವೇದಣ್ಣಯ್ಯ ಅಂತ ಬಿಡತ್ತ. ಏನೋ ಅಂದಿರ್ತೀವಿ ಸಿಟ್ನಾಗೆ. ಏನು ಮಾಡೋಕ್ಕಾಗುತ್ತೆ. ನಂದು ಒಡವೆ ಯೋಟಂದು ಹೋಗೈತೆ. ಅದಕ್ಕೆ ವೇದಣ್ಣಯ್ಯಗೂ ಸಿದ್ಲಿಂಗಣ್ಣಯ್ಯಗೂ ಹೇಳಿರಿ ಅಂದ
ಇಸ್ಕೊಂಡ್ ಕೊಡ್ತಾರೆ ಅಂತ ಶೈಲು ಏನು ಮಾಡ್ಯಾಳೆ ಏನು ಎತ್ತ ಅಂತ ಹೇಳಿ ಗೊತ್ತಾಗ್ಬೇಕು ನನಗೆ. ಎಷ್ಟೊಂದು ಒಡವೆ ಅದಕ್ಕೆ ಬೇಜಾರಾದಂಗೆ ಆಗ್ತೈತೆ ಕಣ ವೇದಣ್ಣಯ್ಯ. ನೀನೇ ಏನಾನ ಮಾಡಿ ನನಗೆ ಈ ಎಲ್ಲ ನಾನು ಅವಳು ಕೇಳ್ಬಿಟ್ಟು ಒಡವೆ ಕೊಡಿಸು ಅಂತ. ಏನೋ ದೊಡ್ಡ ಮನ್ಸು ಮಾಡಿ ನನ್ನ ನಡುವೆ ಓದ್ಕೊಂಡಿರೋ ಒಡವೆನ ಕೊಡಿಸು ಅಣ್ಣ, ಕೊಡ್ಸೋಣ. ಅಕ್ಕಿಲ್ ವ್ಯಾಸಿಕೆ ಸೆಳೆಗಳ ತಂದು ಬಿಟ್ಟಿದ್ನಂದ್ರೆ ಓದ್ಚಾಡ್ಬೇಕು. ವ್ಯಾಸಿಕ್ ನಡಿ ಹೇಳ್ತೀನಿ. ಓಹೋ ಲಮ್ಡಿ ಅವಂಗ ಹಂಗೆ ಬೋಲಿದ್ ಮಾಡ್ತಿದ್ದಿ. ವೇದ ಪೆದ್ದ ಅಂತಿದ್ದೆ. ವೇದ ನನ್ನ ಮಗ ಅಂತಿದ್ದು ಪೆದಂತ ಕ್ಯಾಕ್ ಬಂದೆ. ನಡಿ ಅಷ್ಟೇ ಸೆಡೆಗಡೆ ತಾಂಡ್ ಗಟ್ಟಿಸ್ಬಿಡ್ತೀನಿ. ಸುಮ್ಮನೆ ಹೋಗತ್ ಖಾಲಿ. ಓ ಹೆಂಗೆ ಆಡೋಣ ಹಂಗೇನೆ. ಅದಕ್ಕೆ ಮತ್ತೆ ಒಬ್ರು ಮದುವೆ ಆಗ್ಯಾರಂತ ಆಗೋದು, ಒಬ್ರು ಮಾಡ್ಯಾರಂತ ಮಾಡೋದು, ಒಬ್ರು ನೋಡ್ಕೊಂಡು ಮಾಡಬಾರ್ದು. ಯಾವತ್ತೂ ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿ ನಾನು ಮದುವೆ ಆಗ್ತೀನಿ ಕಣೆ ಹಂಗೆ ಹಿಂಗೆ ಅಂತ ಅದೇ. ನಾನು ಮನೆ ಕಟ್ಟೋದಕ್ಕೆ ನನ್ನ ದೊಡ್ಡವೆ ಐತೆ ಅಂತ ತೋರಿಸ್ದೆ. ಏನೆಲ್ಲ ನಾ ಬೀದಿಗೆ ಇಕ್ಕೊಂಡಿದ್ಕೆ ಮತ್ತೆ ಎಲ್ಲ ಕಳ್ಕೊಂಡಿದ್ದು. ಈಗ ಸುಮ್ಮನೆ ಯಾಕಮ್ಮ ನೀನು ದೊಡ್ಡವೆ ತಾನೆ ಹೋಗಿ ನೀನು ಕೇಳೋಕೆ ಯಾಕೆ ನನ್ಗೆ ಯಾಕೆ ಬಂದಿಲ್ಲಿ ಹೇಳ್ತೀಯ? ಎಲ್ಲ ನಾನು ನಿಮ್ಗೆ ಹೇಳೋಕ್ಕಾಗುತ್ತೇನಮ್ಮ? ಎಲ್ಲ ಸುಮ್ಮನೆ ಮಾತಾಡ್ಸಿದ್ನಪ್ಪ ನಾನು. ರಾಮ 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 ಹೆಂಗಾಡ್ತು ಇವ್ರ ಮಂತಾಕೆ ಎಲ್ಲ ಒಂದಿನ ಮೇಟ್ ಹಾಕ್ಯಣ ಹೋದ್ನಪ್ಪ. ಅವ್ರ ಮನೆ ಬಂಡೆ ಮೇಲೆ ಹಾಕಿ ಒಂದು ಚೊಪ್ಲಿ ಹಾಕ್ಯಣಲ್ಲ ಹಾಕಿ ಒಂದು ಕಾಲು ಇಕ್ಕಿದ್ನಪ್ಪ. ರಾಮ ರಾಮ ಅದು ಹೊರಾಗಿ ಒಳಗಲ್ಲ ಏನಿಲ್ಲ ಮೇಟ್ ಹಾಕ್ಯಂಡು ನೀನು ಇಲ್ಗಾನ ಬರ್ಬೋದೇ, ನೀನು ಹೆಂಗೆ ಬಂದೆ ನಮ್ಮ ಅಂತಗಸಿನ ಚೊಪ್ಲಿ ಹಾಕ್ಯಂಡು ಹಂಗೆ ಹಿಂಗೆ ಅಂತ ಮಾತಾಡಿದೆ. ಯಾರನ್ನೋ ಹಂಗೆ ಅಂಬಕ್ಕೆ ಹೋಗ್ಬೇಡ ಕಣಮ್ಮ, ಎಲ್ಲರೂ ಒಂದಿನ ಬೇಕಾಗ್ತಾರೆ. ನೀನು ಯಾತಕ್ಕೆ ಬೇಕು, ನೀನು ಯಾತಕ್ಕೆ ಹಿಂಗೆ ಹಿಂಗೆ ಅಂತಿದ್ದೆ. ಇವಾಗ ನಾವು ಬೇಕಾದ್ವ ನಾನು ಕೂಚಿಕೊಂಡು ತಕೊ ನಮ್ಮ ತಕೊ ಬಂದ. ಬಂದ್ವಪ್ಪ, ನನಗೆ ಬರಲಿಲ್ಲ ಅಂದರೆ ನಡೀತಿರ್ಲಿಲ್ಲ. ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ಬಂದಿದ್ದೀನಿ ವೇದಣ್ಣ. ಇಲ್ಲ ಅಂದಂಗೆ ವೇದಣ್ಣ ನೀನು ನಮಗೆ ಸಹಾಯ ಮಾಡ್ಬೇಕಣ್ಣ. ನಿನ್ನ ಕೈ ಮುಗಿತೀನಿ, ನಿನ್ನ ಧರ್ಮ ನಿನ್ನ ಕಾಲು ಹಿಡ್ಕೊಂತೀನಿ. ಶೈಲು ಹೊತ್ಕೊಂಡಿರೋ ಅಂಥ ಒಡವೆ ಎಲ್ಲ ಕೊಡ್ಸೋಣ. ಅಲ್ಲ ನಾವು ಅದೇನು ಕೊಡ್ಸೋಕ್ಕಾಗುತ್ತಮ್ಮ? ನಾವು ಕೇಳೋಕ್ಕಾಗುತ್ತೆ. ಹೋಗಿ ನಿನ್ನ ಒಡವೆ ನೀನು ಕೇಳು. ನಿನ್ನ ಒಡವೆ ನೀನು ಕೇಳ್ದಾಗ ಗೊತ್ತಾಗುತ್ತೆ. ಒಡವೆ ಕೇಳ್ಬೇಕು ಹೋಗಿ ನೀನು. ನನ್ನ ಜಾಮಿತಿರಿ ಹೆಂಗಮ್ಮ ಸರಿ ಆಗುತ್ತೆ? ಹೋಗಿ ಕೇಳೋಕೆ ಹೋಗು. ನನ್ನ ನಡುವೆ ನನಗೆ ಕೊಡಮ್ಮ, ನೀನು ತಗೊಂಡಿರೋಳು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಾಳೆಲ್ಲ ಬಾಯ್ ಬಿಡಿಸ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಷ್ಟೊಂದೆಲ್ಲ ಮಾತಾಡೋಳು, ಇಷ್ಟೊಂದೆಲ್ಲನ ಅವ್ರನ್ನ ಇವ್ರನ್ನ ಹಂಗೆ ಹಿಂಗೆ ಅಂಬಾಳು. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ನಡುವೆ ನೀನು ತಗೊಂಬಕ್ಕಾಗಲ್ವಾ? ನಿನ್ನ ನಡುವೆ ನಿನ್ನ ತಗೊಂಬಕ್ಕಾಗಲ್ವೇನೆ? ಸರಿ ಆಯ್ತು ಬಿಡಮ್ಮ ತಾಯಿ, ಬಿಡು. ಅದು ಯಾಕಂಗೆ ಆಡ್ತೀಯ? ಯಾರು ಬರಲ್ಲ, ಯಾರು ಹೇಳಲ್ಲ ನನ್ನ ಸಹಾಯಕ್ಕೆ. ಇನ್ನೊಂದಿಟ್ಟು ಶಾಡೋ ಮಾಡೋದು ಅಲ್ಲಿ, ಅವಾಗ ಹಂಗೆ ನಿನ್ನ ಮೇಲೆ ಹೆಂಗಿದ್ದು ಮಾಡೋದು. ಐತೆ ಅನ್ಬೇಡ ವೇದಣ್ಣಯ್ಯ. ಹೆಂಗೆ ಮಾತಾಡೋಳು ಗೊತ್ತೇ? ಯಪ್ಪ ನಾನಾಗತ್ತೆ ಸುಮ್ಮನಾಗಿದ್ದೀನಿ. ಏನೇನು ಒಬ್ಬಳೇ ನೀನು ಮದುವೆ ಆಗಿರೋದು, ನಾನು ಆಗ್ತೀನಿ ಕಣೆ ಅಂತ ನನ್ನ ಮ್ಯಾಗ್ಲು ಸಿಟ್ಟಿಗೆ ಅವನ್ನ ಕಟ್ಕೊಂಡಿರೋದಮ್ಮ ಅಂತೀನಿ. ನನ್ನ ಮ್ಯಾಗ್ಲು ಇದಕ್ಕೆ. ಅಯ್ಯೋ ದೇವ್ರೆ, ಹೆಂಗೆ ಮಾತಾಡೋಳು ಇವಳು. ಅದೆಲ್ಲ ಇವಳು ಬಿಡಿಸ್ಕೊಂಬಕ್ಕಾಗಲ್ವಾ? ಹಿಂಗೆಲ್ಲ ಇದು ಮಾಡೋಳು, ಅವಳಿಗೆ ಏನು ಬೇಕಾದ್ನು ಮಾಡ್ಕೊಂಬಕ್ಕಾಗಲ್ವೇನಣ್ಣ? ಹೆಂಗೆ ಎಷ್ಟು ಇದನ್ನ ಮಾಡೋಳು ಗೊತ್ತೇ ಇವಳು. ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಗುತ್ತೆ. ಎಂತೆಂತ ಮಾತಾಡೋಳು ಗೊತ್ತೇ? ಅಲ್ಲಲ್ಕ ಮಾತಾಡೋಳಣ್ಣ. ಬಿಡತ್ತ ಹೋದ್ರು ಹೋಗ್ಲಿ. ಅದಕ್ಕೆ ಮತ್ತೆ ಯಾರು ಹೋಗಲ್ಲ ಈ ಪಟ್ಟಿ ದೌಲತ್ ಮಾಡೋದಕ್ಕೆ. ಇವಾಗ ಯಾರು ಹೋಗಿ ಸಹಾಯ ಮಾಡಲ್ಲ ಸುಮ್ಮನೆ. ದೌಲತ್ ಮಾಡಿದಾರಲ್ಲಿ ಹಿಂಗೆ ಹೋಗೋದು ಯಾರು ಆಗಲ್ಲ ಅವ್ರ ಕಷ್ಟಕ್ಕೆ. ಯಾರಿಗಾನ ಅಯ್ಯಪ್ಪ ಅಂದ್ರೆ ಇವತ್ತು ನಮ್ಗೆ ಏನಾನ ಬರ್ಲಪ್ಪ, ನಮ್ಮ ಟಗರುನೇ ಇದ್ದಾನೆ, ನಮ್ಮ ಟಗರು ಇವತ್ತು ನಮ್ಮ ಬೆನ್ನಿಂದಲೇ ಇದ್ದಾನೆ, ನಮ್ಗೆ ಏನೇ ಬರಲಿ ನಾವು ಹೆಂಗಿರ್ತೀವ ಅದ್ರ ಮೇಲೆ ಇದಾಗುತ್ತೆ. ನಿರ್ಧಾರ ಆಗುತ್ತೆ ನಾವು ಹೆಂಗಿರ್ತೀವಿ ಅಂಬೋದು ನಮಗೆ ಗೊತ್ತಿರಬೇಕು. ನಮಗಾದರೆ ಅವರು ಆಗ್ತಾರೆ, ನಮಗೆ ಅಂಬದು ಗೊತ್ತಿರಬೇಕು. ಶಿಲಿಂಗಮ್ಮ ತಕ್ಕೂ ನಮ್ಮ ವೇದಣ್ಣ ತಕ್ಕೂ ಸಹಾಯಕ್ಕೆ ಬಂದಾಳು. ಇವತ್ತು ಇಷ್ಟೊಂದೆಲ್ಲ ದೌಲತ್ ಮಾಡಾಳು. ಹೋಗಿ ಒಡವೆ ಇಸ್ಕೋಬೇಕಾಗಲ್ವ ಇವಳು ಕೈಲಿ? ಆಗಲ್ಲ. ಅವಳ ಶೈಲಿಂತ ಜೋರು ಮಾಡಲಿ, ಗೊತ್ತಾಗುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.